ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಒಂದ್ ಕಡೆ ದಿನಗಣನೆ ಪ್ರಾರಂಭ ಆಗಿದೆ. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ಕುರಿತಾಗಿ ಮಾಹಿತಿ ಕೊಡ್ತಾ ಇದ್ವಿ. ಈಗಿರುವಂತಹ ಒಂದು ಕುತೂಹಲಕಾರಿ ಅಂಶವನ್ನ ಕೂಡ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಹೊತ್ತಲ್ಲಿ 51 ಇಂಚಿನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಂತೆ. ಅದಕ್ಕೆ ಕಾರಣ ಏನು, ಯಾಕೆ 51 ಇಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ 51 ಇಂಚಿನ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಕಾರಣ ಏನು, ಇಂಜಿನಿಯರ್ಗಳು ಯಾಕೆ ಆ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. 51 ಇಂಚಿನ ಶ್ರೀರಾಮನ ಮೂರ್ತಿ ಆಯ್ಕೆ ಹಿಂದಿದೆ ವಿಜ್ಞಾನ ಅಂತ ಹೇಳಲಾಗ್ತಾ ಇದೆ. ದೇಗುಲವನ್ನೇ ವಿಶೇಷವಾಗಿ ಇಂಜಿನಿಯರ್ಗಳು ಕಟ್ಟಿದ್ದಾರೆ. ಆ ರೀತಿ ಪ್ಲಾನ್ಗಳಾಗಿದೆ. ವಿಶೇಷ ದಿನದಂದು ನಡೆಯಲಿದೆ ಬೆಳಕಿನ ವಿಸ್ಮಯ. ಬೆಳಕಿನ ವಿಸ್ಮಯವನ್ನ ತಲೆಯಲ್ಲಿಟ್ಕೊಂಡೆ ಈ ರೀತಿ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ. ಅದೊಂದೇ ದಿನ ಶ್ರೀರಾಮನ ಪಾದಕ್ಕೆ ಸ್ಪರ್ಶ ಆಗುತ್ತೆ ಸೂರ್ಯ ರಶ್ಮಿ. ಹಾಗಾಗಿ 51 ಇಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಾಮಲಲ್ಲಾನ 51 ಇಂಚಿನಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ಅದೇ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇಂಜಿನಿಯರ್ಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಮುಂದೆ ಮತ್ತೊಂದು ಅಚ್ಚರಿಯ ವಿಚಾರವನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅನೇಕರಿಗೆ ಕುತೂಹಲ ಇದ್ದೇ ಇರುತ್ತೆ, ಅಯೋಧ್ಯೆಯಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ. ಕೃಷ್ಣ ಶಿಲೆ ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವ ಶಿಲೆ. ಸೊ ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಒಂದ್ ಕಡೆ 51 ಇಂಚಿನ ಮೂರ್ತಿ ಪ್ರತಿಷ್ಠಾಪನೆ ಯಾಕೆ ಅನ್ನೋದನ್ನ ನೋಡ್ತಾ ಇದ್ವಿ. ಅದೇ ರೀತಿ ಅಯೋಧ್ಯೆಯಲ್ಲಿ ಯಾವ ರೀತಿ ಮೂರ್ತಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ, ಇರುವಂತಹ ಅವಿನಾಭಾವ ನಂಟು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕನ. ಸಹಜವಾಗಿ ಬಹಳ ಕುತೂಹಲ. ಯಾರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ, ಹೇಗಾಗುತ್ತೆ, ಯಾರು ತಯಾರು ಮಾಡ್ತಿದ್ದಾರೆ, ಎಷ್ಟು ಇಂಚಲ್ಲಿ ನಾವು ಮೂರ್ತಿಯನ್ನ ಕಣ್ತುಂಬಿಕೊಳ್ಳಬಹುದು, ಇಂಥ ಅನೇಕ ಕುತೂಹಲಕಾರಿ ಅಂಶಗಳಿಗೆ ಉತ್ತರವನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ. ಅಯೋಧ್ಯೆಯಿಂದಲೇ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ರಾಮಲಲ್ಲಾನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಾ ಇದ್ದಾರೆ. ಜನವರಿ 22ಕ್ಕೆ ಅಯೋಧ್ಯೆಗೆ ಹೋದ್ರೆ ಶ್ರೀರಾಮಲಲ್ಲಾನ ನಾವು ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ಒಂದಷ್ಟು ಅಚ್ಚರಿಯ ಮಾಹಿತಿ ನಿಮ್ಮ ಮುಂದೆ ರಿಪಬ್ಲಿಕನದಲ್ಲಿ. ಸಿದ್ಧತೆಗಳು, ಸಂಭ್ರಮ, ಯಾವ ರೀತಿ ಪ್ಲಾನಿಂಗ್ಗಳಾಗಿದೆ, ಏನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿ ನಾವು ಗಮನಿಸೋಣ, ಈಗಾಗಲೇ ಸಿದ್ಧವಾಗಿದೆ ರಾಮಲಲ್ಲಾನ ಮೂರ್ತಿ. ರಾಮಲಲ್ಲಾ ಮೂರ್ತಿಯನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಆಲ್ರೆಡಿ ಸಿದ್ಧವಾಗಿದೆ. ಅದು ಕೂಡ 3 ಮೂರ್ತಿಗಳು ಸಿದ್ಧ ಆಗಿರೋದು. ಕೊನೆಯದಾಗಿ ಯಾವ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ಕೂಡ ಆ ದಿನವೇ ಅದರಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಮೂರ್ತಿ ಆಯ್ಕೆಗೂ ಮುನ್ನ 10 ಬಾರಿ ಪರೀಕ್ಷೆನ ಕೂಡ ಮಾಡಲಾಗುತ್ತಂತೆ. ಮೂರ್ತಿ ಸಿದ್ಧವಾದ ಬಳಿಕ ನೀರಿನಲ್ಲಿ ಮೊದಲು ಮೂರ್ತಿಯನ್ನ ಇಡಲಾಗುತ್ತೆ. ಇಂತಿಷ್ಟು ದಿನ ನೀರಿನಲ್ಲಿದ್ದ ಬಳಿಕ ಅದೆಲ್ಲವನ್ನು ಕೂಡ ಪರೀಕ್ಷೆ ಮಾಡಿದ ಬಳಿಕ ಯಾವುದು ಸೂಕ್ತ ಮೂರ್ತಿ ಅಂತ ಅದನ್ನ ನಿರ್ಧಾರ ಮಾಡಿ ನಂತರ ಅದೇ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು. ಮೂರ್ತಿ ಬಿರುಕು ಬಿಡಬಾರ್ದು. ಮೂರ್ತಿ ಬಿರುಕು ಬಿಟ್ಟಿಲ್ಲ ಅಂದ್ರೆ ಮಾತ್ರ ಮತ್ತೊಂದು ಹಂತದ ಪರೀಕ್ಷೆಯನ್ನ ಆ ಮೂರ್ತಿಗೆ ಮಾಡಲಾಗುತ್ತೆ. ಮೂರ್ತಿಯನ್ನ ವಿವಿಧ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತೆ. ತೈಲಗಳಲ್ಲೂ ಕೂಡ ಇರಿಸಲಾಗುತ್ತೆ ಅನ್ನುವಂತಹ ವಿಚಾರ. ಆಗಲೂ ಬಿರುಕು ಬಿಡದಿದ್ರೆ ಮಾತ್ರ ಅದೇ ಮೂರ್ತಿಯನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ. 10 ಹಲವು ಪರೀಕ್ಷೆಗಳು ಒಂದು ಮೂರ್ತಿಗೆ. ಎಲ್ಲಾ ರೀತಿಯ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಪ್ರತಿಷ್ಠಾಪನೆಗೆ ಮುಂದಾಗ್ತಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.